ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬೇಕಾಗಿದ್ದ ಕಾರ್ ಬಗ್ಗೆ ಮಾತಾಡೋಣ. ಅದರಲ್ಲಿ ರೆನಾಲ್ಟ್ ಕ್ವಿಡ್ ಅಂತ. ಇದು ನಿಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ್ಯಾವ್ರೇಜ್ ಅಂದರೆ ಮಿಡ್ ರೇಂಜ್ ಅನ್ಬೋದು ರೇಟು. ಇದರಲ್ಲಿ ನಿಮಗೆ ಸಿಗುತ್ತೆ. ಫಸ್ಟ್ ಇದರಲ್ಲಿ ನೋಡುವ, ಇದರಲ್ಲಿ ಫೀಚರ್ಸ್ ಏನೇನಿದೆ, ಟೆಕ್ನಿಕಲ್ ಸ್ಪೆಸಿಫಿಕೇಷನ್. ಅಂದರೆ ಗಾಡಿ ತೊಗೋಬೇಕಾದ್ರೆ ನಮಗೆ ಒಂದು ಕಂಫರ್ಟ್ ಇರಬೇಕು, ಮೈಲೇಜ್ ಇರಬೇಕು, ಇನ್ನೊಂದು ಸೇಫ್ಟಿ ಇರಬೇಕು, ಮತ್ತು ಲಗೇಜ್ ಇಡೋಕ್ಕೆ ಸ್ಪೇಸ್ ಇರಬೇಕು. ಇದು ಮೇನ್ ಇಂಪಾರ್ಟೆಂಟು. ಒಂದು ಆ್ಯಾವ್ರೇಜ್ ಗಾಡಿಯಲ್ಲಿ ಇಷ್ಟು ಫ್ಯೂಚರ್ಸ್ ಇರಲೇಬೇಕು. ಇದು ನಿಮಗೆ ನೋಡಿ ಏನೇನೆಲ್ಲ ಫ್ಯೂಚರ್ಸ್ ಇದೆ ಈ ರೆನಾಲ್ಟ್ ಕಾರಲ್ಲಿ. ಇದರಲ್ಲಿ ನಿಮಗೆ ಆಟೋಮೆಟಿಕ್ ಬರುತ್ತೆ, ಮ್ಯಾನ್ಯುವಲ್ ಬರುತ್ತೆ. ನೋಡಿ, ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನು. 5 ಗೇರ್ ಇದೆ. ಅಂದರೆ ಕೈಯಲ್ಲಿ ಮ್ಯಾನ್ಯುವಲ್ ಅಂದರೆ ನೀವು ಕೈಯಲ್ಲಿ ಗೇರ್ ಚೇಂಜ್ ಮಾಡ್ತಾ ಇರಬೇಕು 1ರಿಂದ 5 ತನಕ. ಆಟೋಮೆಟಿಕ್ ಅಂದರೆ ನಿಮಗೆ ಒಂದ್ಸಲಿ ಫಾರ್ವರ್ಡು ಹಾಕಿಬಿಟ್ರೆ ಅದು ಎಕ್ಸ್ಲೇಟರ್ ಕೊಡ್ತಾಯಿದ್ರೆ ಹೋಗ್ತಾ ಇರುತ್ತೆ. ಬನ್ನಿ ನೋಡೋಣ ಕ್ವಿಡ್ಡಲ್ಲಿ ಫೀಚರ್ಸ್ ಏನಿದೆ ಅಂತೇಳಿ. ಯಾವುದೇ ಕಾರ್ ತೊಗೋಬೇಕಾದ್ರೆ ನಮಗೆ ಫಸ್ಟ್ ಫೀಚರ್ಸ್ ಬೇಕು. ಫೀಚರ್ಸು ಇದರಲ್ಲಿ ಇಂಜಿನ್ ಅಂದರೆ ನಿಮಗೆ ಪೆಟ್ರೋಲ್ ಹಾಕಿದಾಗ ಪವರ್ ಕೊಡೋದು ಇಂಜಿನ್. ಇದು ನಿಮಗೆ 999 cc ಅಂದರೆ 1 ಲೀಟ್ರು. ನಾವು ಯಾವತ್ತೂ ನೋಟ್ ಮಾಡಬೇಕು, ನಿಮಗೆ ಜಾಸ್ತಿ ಲೀಟ್ರ್ 1.5 2 ಲೀಟ್ರು 2 ಲೀಟ್ರು 1 ಲೀಟ್ರು ಅಂದರೆ ಜಾಸ್ತಿ ಲೀಟ್ರ್ ಆದಂಗೆ ನಿಮಗೆ ಪೆಟ್ರೋಲ್ ಕುಡಿಯೋದು ಜಾಸ್ತಿ ನಿಮಗೆ. ಅದೇ ನಿಮಗೆ ಕಮ್ಮಿ ಆದಂಗೆ ನಿಮಗೆ ಪೆಟ್ರೋಲ್. ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ನಿಮಗೆ ಗಾಡಿಯಲ್ಲಿ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಟಾರ್ಕ್ ಜಾಸ್ತಿ ಇರುತ್ತೆ. ನಿಮಗೆ ಗಾಡಿ ಹೆವಿ ಆದಂಗೆ ನಿಮಗೆ ವೆಯ್ಟ್ ಹೇಳ್ಕೊಂಡು ಹೋಗಲಿಕ್ಕೆ ಗಾಡಿಯಲ್ಲಿ ಕೂತ್ಕೊಂಡು ಅಂದರೆ ಪ್ಯಾಸೆಂಜರು ಲಗೇಜು ಎಲ್ಲ ಹಾಕಿ ಹೇಳ್ಕೊಂಡು ಹೋಗಲಿಕ್ಕೆ ನಿಮಗೆ ಹೆವಿ ಗಾಡಿ ಇದ್ದರೆ ನಿಮಗೆ ಜಾಸ್ತಿ ಫ್ಯೂಯಲ್ಲು ಜಾಸ್ತಿ ಕುಡಿಯುತ್ತೆ, ಅಂದರೆ ಪೆಟ್ರೋಲು. ನೆಕ್ಸ್ಟ್ ಏನಂದರೆ ನಿಮಗೆ ಇಂಜಿನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ನೋಡಿರ್ಬೋದು ನೀವು ದೊಡ್ಡ ಗಾಡಿಯಲ್ಲಿ ಇಂಜಿನ್ ಲೀಟ್ರ್ ಜಾಸ್ತಿ ಇರುತ್ತೆ, ಮೈಲೇಜ್ ಕಮ್ಮಿ ಇರುತ್ತೆ ನಿಮಗೆ. ಅದೇ ನಿಮಗೆ ಮಿಡ್ ರೇಂಜಲ್ಲಿ ನಿಮಗೆ ಇದರಲ್ಲಿ ನಿಮಗೆ 1 ಲೀಟ್ರ್ ಇಂಜಿನ್ ಇದೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಮತ್ತು ನಿಮಗೆ ಬ್ರೇಕ್ ಬಂದರೆ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ ಫ್ರಂಟ್. ಮತ್ತು ಇದು ಫ್ರಂಟು ರೇರು ಡ್ರಮ್ ಬ್ರೇಕ್ ಬರುತ್ತೆ. ಸಸ್ಪೆನ್ಷನ್ ಸಿಸ್ಟಮು ಪರವಾಗಿಲ್ಲ. ಈ ಗಾಡಿ ಕ್ವಿಡ್ ಗಾಡಿ ನಾನು ಓಡಿಸಿ ನೋಡಿದ್ದೀನಿ. ಇದೊಂದು ಮಿಡ್ ರೇಂಜ್ SUV ಅಂತ ಹೇಳ್ಬೋದು. ಅಂದರೆ ನಿಮಗೆ ನೋಡಬೇಕಾದ್ರೆ SUV ಅಂದರೆ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಥರ ನಿಮಗೆ ಇದಿದೆ. ಗ್ರೌಂಡ್ ಕ್ಲಿಯರೆನ್ಸ್ ಅಂದರೆ ಹೈಟ್ ಜಾಸ್ತಿ ಇದೆ. ಸ್ವಲ್ಪ ಗುಂಡಿಯಲ್ಲಿ ಬಿದ್ದರೆ ಸ್ವಲ್ಪ ಟಚ್ ಆಗೋದು ಕಮ್ಮಿ ಇರುತ್ತೆ. ಬಟ್ ವೆಯ್ಟ್ ಜಾಸ್ತಿ ಇದ್ದಂಗೆ ಅಂದರೆ ಪ್ಯಾಸೆಂಜರು ಲಗೇಜ್ ಜಾಸ್ತಿ ಇದ್ದಂಗೆ ಗುಂಡಿ ಟಚ್ ಆಗಲ್ಲ ಅಂತಲ್ಲ. ಬಟ್ ಮ್ಯಾಕ್ಸಿಮಮ್ ನಿಮಗೆ ಇದರಲ್ಲಿ ಜಾಸ್ತಿ ಹೈಟ್ ಇದೆ. ಮತ್ತು ನಿಮಗೆ ನೋಡಬೇಕಾದ್ರೆ ಇದರಲ್ಲಿ ಪವರ್ ಸ್ಟೇರಿಂಗು ಮತ್ತು ಡಿಜಿಟಲ್ ಡಿಸ್ಪ್ಲೇ ಇದೆ. ಅಂದರೆ ನಿಮಗೆ ಎಷ್ಟು RPM ತಿರುಗ್ತದೆ, ಎಷ್ಟು ಸ್ಪೀಡಲ್ಲಿ ಹೋಗ್ತದೆ ಅಂತೇಳಿ ನಿಮಗೆ ಇದರಲ್ಲಿ ಕಾಣುತ್ತೆ. ನೆಕ್ಸ್ಟ್ ನಿಮಗೆ ಸೈಡು ಮೀಡಿಯಮ್ಮೇ ಕೊಟ್ಟಿದ್ದಾರೆ. ಸೆಂಟ್ರ್ ಮಿರರು, ನಿಮಗೆ ಆಡಿಯೋ ಸಿಸ್ಟಮ್ ಇದೆ ನೋಡಿ. ಇದು ನಿಮಗೆ ಕವರು ಫ್ರಂಟು ಇದು ಇಡಲಿಕ್ಕೆ. ಮ್ಯಾನ್ಯುವಲಿ ಟ್ರಾನ್ಸ್ಮಿಷನ್. ಕಂಫರ್ಟ್ ನೋಡಿದ್ರೆ ನಿಮಗೆ ಹೆಡ್ ರೂಮ್ ಸ್ವಲ್ಪ ಮೀಡಿಯಮ್ ಆಗಿದೆ. ಮತ್ತು ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ನೋಡೋದು ರೇರ್ ವ್ಯೂ ನೋಡಿ. ಅಂದರೆ ಬ್ಯಾಕ್ ಸೈಡು ನಿಮಗೆ ಇಂಡಿಕೇಟರ್ ಕೊಟ್ಟಿದ್ದಾನೆ. ಮತ್ತು ಫ್ರಂಟ್ ಗ್ರಿಲ್ಲು. ಸೇಫ್ಟಿ ನೋಡಿದ್ರೆ ನಿಮಗೆ ABS ಇದೆ, ತೊಂದರೆ ಇಲ್ಲ. ಬ್ರೇಕ್ ಹೊಡೆದ್ರೆ ನಿಮಗೆ ಕಂಟ್ರೋಲ್ ಸಿಗುತ್ತೆ. ಮತ್ತು ಆಟೋಮೆಟಿಕ್ ಡೋರ್ ಲಾಕ್ ಇದೆ, ಚೈಲ್ಡ್ ಲಾಕ್ ಇದೆ, ವೀಲ್ ಇದೆ. ನಿಮಗೆ ಅಲಾಯ್ ವೀಲು ಬರುತ್ತೆ. ನಿಮಗೆ ವೀಲ್ ಕ್ಯಾಪು ಇದರಲ್ಲಿ ಸ್ಟ್ಯಾಂಡರ್ಡು ನಿಮಗೆ ಆಪ್ಷನಲ್ ಬರುತ್ತೆ. ಸ್ಪೀಡ್ ನಿಮಗೆ
ಆ್ಯಾವ್ರೇಜು ಮೈಲೇಜು ನಾನು ಇದನ್ನು ನೋಡಬೇಕಾದ್ರೆ ಒಂದು 20ರಿಂದ 21 ಬರ್ಬೋದು ಹೈವೇಲಿ. ಅಂದರೆ ಇಲ್ಲಿ ಪ್ರದೇಶದಲ್ಲಿ ನಿಮಗೆ ಸ್ವಲ್ಪ ಕಮ್ಮಿ ಬರುತ್ತೆ ಮೈಲೇಜು ನಿಮಗೆ 3ರಲ್ಲಿ ಡಿಪೆಂಡ್ ಆಗುತ್ತೆ. ನಾವು ಓಡಿಸೋ ರೋಡಲ್ಲಿ ಎಷ್ಟು ಸ್ಪೀಡಲ್ಲಿ ಓಡಿಸ್ತೀವಿ, ಯಾವ ಥರ ಗೇರ್ ಚೇಂಜ್ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೈಲೇಜು. ಮತ್ತು ಆ್ಯಾವ್ರೇಜ್ ಕಂಪ್ನಿಯವರು 22 ಲೀಟ್ರ್ ಹೇಳ್ತಾರೆ. ಬಟ್ ನಾವು ಯಾವ ರೋಡಲ್ಲಿದ್ದೀವಿ ಈಗ ನೋಡಿ, ಕಾಡಲ್ಲಿ, ಗುಡ್ಡದಲ್ಲಿ, ಅಪ್ಪಲ್ಲಿ ನಿಮಗೆ ಮೈಲೇಜು ಕೊಡಲ್ಲ. ಹೈವೇಲ್ ಅಂದರೆ ನಿಮಗೆ ಸ್ವಲ್ಪ ಮೈಲೇಜು ಕೊಡುತ್ತೆ. ಆ ರೀತಿ ನಿಮಗೆ ಮೈಲೇಜು ಇದ್ರ ಮೇಲೆ ಡಿಪೆಂಡ್ ಇರುತ್ತೆ. ಒಟ್ಟಾರೆ 5ರಿಂದ 5.5 ಲಕ್ಷ ತನಕ ನಿಮಗೆ ಈ ಕ್ವಿಡ್ ಗಾಡಿ ಸಿಗುತ್ತೆ. ಇದನ್ನು ನೋಡಿರೋ ಪ್ರಕಾರ, ನನ್ನ ಪ್ರಕಾರ ಒಂದು ಮಿಡಲ್ ಕ್ಲಾಸಿಗೆ ಮಾಡಿಸಿರೋ ಗಾಡಿ 5.5 ಲಕ್ಷ SUV ಟೈಪು. ಇದನ್ನು ನೀವು ಆರಾಮಾಗಿ ತೊಗೋಬೋದು, ನೋಡ್ಬೋದು. ಇದ್ರದ್ದು ಫೀಚರ್ಸ್, ಮಿನಿಮಮ್ ಫೀಚರ್ಸ್ ಹೇಳಿದ್ದೀನಿ. ಸೇಫ್ಟಿ, ಏರ್ ಬ್ಯಾಗ್ ಇದೆ. ಆಮೇಲೆ ನಿಮಗೆ ಸೇಫ್ಟಿ ಫೀಚರ್ಸ್ ಅಂದರೆ ಏರ್ ಬ್ಯಾಗ್ ಇದ್ದರೆ ನಿಮಗೆ ಏನು ಪ್ರಾಬ್ಲಮ್ ಇರೋಲ್ಲ. ABS ಬೇಕು. ಓಕೆ, ನನ್ನ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.